ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ RSSನ ಒಂದು ಪ್ರಾರ್ಥನೆ ಗೀತೆಯನ್ನು ಹಾಡಿದರು. ಪೂರ್ತಿಯಲ್ಲ, ಆರಂಭದ ಒಂದು ಪದ್ಯವನ್ನು ಹಾಡಿದರು. ಅದರಲ್ಲಿ ಏನಿದೆ, ಈ ದೇಶದ ಮಾತೃಭೂಮಿ ಅಂತ ತಿಳ್ಕೊಂಡು ಅದಕ್ಕೆ ನಮಸ್ಕಾರ ಮಾಡೋದು ಅನ್ನೋದರ ಅರ್ಥ. ಅದು ಕೂಡ ಕಾಂಗ್ರೆಸ್ನಲ್ಲಿರುವಂಥ ಕೆಲ ನಾಯಕರಿಗೆ ಆಗ್ತಾ ಇಲ್ಲ. ಅವರು KPCC ಅಧ್ಯಕ್ಷರಾಗಿ ಮಾತನಾಡಬಾರ್ದಿತ್ತು, ಅವರು ಉಪಮುಖ್ಯಮಂತ್ರಿಯಾಗಿ ಮಾತನಾಡಿದರೆ ಸಮಸ್ಯೆ ಇಲ್ಲ ಅಂತಾರೆ. ಸದನದಲ್ಲಿ ಯಾರಾದರೂ KPCC ಅಧ್ಯಕ್ಷರಾಗಿ ನಿಂತ್ಕೊಂಡು ಮಾತಾಡೋಕ್ಕಾಗತ್ತೇನ್ರಿ? ಎಂಥ ಮೂರ್ಖರಿರ್ಬೇಕಪ್ಪ ಇದನ್ನೆಲ್ಲ ಟೀಕೆಗಳನ್ನು ಮಾಡುವಂಥವ್ರು. ನೋಡಿ, ವಿಧಾನಸಭೆಯಲ್ಲಿ RSS ಗೀತೆ ಹಾಡಿದ ಡಿಕೆಶಿ, ಕಾಂಗ್ರೆಸ್ ಬಿಜೆಪಿಯಲ್ಲಿ ಗೀತೆ ಕೋಲಾಹಲ. ಡಿಕೆಶಿ ಕ್ಷಮೆ ಕೇಳುವಂತೆ ಕೈ ನಾಯಕರ ಒತ್ತಾಯ. ಸದನದಲ್ಲಿ ನಿಂತು ಡಿಸಿಎಂ ಡಿ.ಕೆ. ಶಿವಕುಮಾರ್ RSS ಗೀತೆ ಹಾಡಿದ ವಿಚಾರ ಕಾಂಗ್ರೆಸ್ ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ಒಂದು ಕಡೆ ಬಿಜೆಪಿಗರು ಇದನ್ನ ಸಮರ್ಥಿಸಿಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ನಿನ್ನೆಯಷ್ಟೇ ಮಾಜಿ ಸಚಿವ ರಾಜಣ್ಣ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಲ್ಲಿ ಅಪಸ್ವರ ಜೋರಾಗಿದೆ. RSS ಗೀತೆ ಹಾಡಿದ ಡಿಕೆಶಿ ವಿರುದ್ಧ ಅತೃಪ್ತಿ ವ್ಯಕ್ತಪಡಿಸಿರುವ ಬಿಕೆ ಹರಿಪ್ರಸಾದ್, ಕೆಪಿಸಿಸಿ ಅಧ್ಯಕ್ಷರಾಗಿ RSS ಗೀತೆ ಹೇಳಿದ್ರೆ ಕ್ಷಮೆ ಕೇಳಲೇಬೇಕು ಎಂದಿದ್ದಾರೆ. ಜೊತೆಗೆ ಯಾರನ್ನ ಮೆಚ್ಚಿಸೋಕೆ ಈ ಮಂತ್ರ ಪಠನೆ ಅಂತ ಗುಡುಗಿದ್ರು. ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿಧಾನಸಭೆಯಲ್ಲಿ RSS ಗೀತೆ ಹಾಡಿದ್ದನ್ನ ಬಿಜೆಪಿಯವರು ಸಮರ್ಥಿಸಿಕೊಳ್ತಿದ್ದಾರೆ. ಹಾಗೆಂದು ಅವರು ಉಪಮುಖ್ಯಮಂತ್ರಿಗಳಾಗಿ ಅದನ್ನ ಹಾಡಿದ್ರೆ ತಕರಾರಿಲ್ಲ, ಆದರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಡಿದ್ರೆ ಕ್ಷಮೆ ಕೇಳಲೇಬೇಕು ಎಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಅವರು ಹಲವಾರು ಮುಖಗಳಿದೆ ಶಿವಕುಮಾರ್ ಅವರು. ಕೃಷಿಕರು ಅಂತಾರೆ, ಕ್ವಾರಿ ಓನರು ಅಂತಾರೆ, ಆಮೇಲೆ ಎಜುಕೇಷನಿಸ್ಟು ಅಂತಾರೆ, ಬಿಸ್ನೆಸ್ ಮನ್ನು ಅಂತಾರೆ, ಇಂಡಸ್ಟ್ರಿಯಲಿಸ್ಟು ಅಂತಾರೆ. ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು. ಇದು ಯಾರಿಗೆ ಸಂದೇಶ ಅವ್ರು ಕೊಡಬೇಕು ಅನ್ನೋದು ಅವ್ರ ಗಮನದಲ್ಲಿ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. ಡೆಪ್ಟಿ ಮುಖ್ಯಮಂತ್ರಿ ಆಗಿ ಮಾಡಿರೋದು ನಮ್ದೇನು ಅಭ್ಯಂತರ ಇಲ್ಲ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷರು ಏನಾದ್ರೂ ಮಾಡಬಹುದು, ನಾವು ಏನೂ ಮಾತಾಡಂಗಿಲ್ಲ, ಇದಕ್ಕೆ ಉತ್ತರ ಕೊಡ್ತೇನೆ ಎಂದ ರಾಜಣ್ಣ. ಡಿ.ಕೆ. ಶಿವಕುಮಾರ್ ಅಧಿವೇಶನದಲ್ಲಿ RSS ಗೀತೆ ಹಾಡಿದ್ದಕ್ಕೆ ಕೆಎನ್ ರಾಜಣ್ಣ ಕೆಂಡವಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು RSS ಗೀತೆ ಹಾಡಬಹುದು, ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕ ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಳ್ಳಬಹುದು, ಏನ್ ಬೇಕಾದ್ರೂ ಮಾಡಬಹುದು, ನಾವು ಏನೂ ಮಾತಾಡುವಂತಿಲ್ಲ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಕಿಡಿಕಾರಿದ್ದಾರೆ. ಮುಂದೊಂದು ದಿನ ಇದರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ, ಇವಕ್ಕೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ಕೊಡ್ತೀನಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು. KPCC ಅಧ್ಯಕ್ಷರು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ಪುಣ್ಯ ಸ್ನಾನ ಮಾಡ್ಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು. ಅಲ್ಲಿನೂ ಹೋಗ್ತಾರೆ. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಹೌದು, ನಾವು ಯಾರು ಮೀಟಿಂಗ್ ಕರೆಯಂಗಿಲ್ಲ, MLAಗಳದ್ದು ಮಂತ್ರಿಗಳದ್ದು ನಾವು ಮೀಟಿಂಗ್ ಕರೆಯಂಗಿಲ್ಲ. ಬೇರೆಯವರೆಲ್ಲ ಕರಿಬಹುದು, ಮಾತಾಡಬಹುದು, ಮಟ್ಬೋದು, ಇವೆಲ್ಲ. ಹರಿಪ್ರಸಾದ್ ರಾಜಣ್ಣಗೆ ಪರೋಕ್ಷ ತಿರುಗೇಟ್. ಡಿಕೆಶಿ ಹೇಳಿಕೆ ಸಮರ್ಥಿಸಿದ ಎಚ್.ಕೆ. ಪಾಟೀಲ್. ಡಿಸಿಎಂ ಡಿ.ಕೆ. ಶಿವಕುಮಾರ್ RSS ಗೀತೆ ಹೇಳಿದ್ದನ್ನ ಖಂಡಿಸಿದ ಬಿಕೆ ಹರಿಪ್ರಸಾದ್ ರಾಜಣ್ಣಗೆ ಎಚ್.ಕೆ. ಪಾಟೀಲ್ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆ ಸಮರ್ಥಿಸಿಕೊಂಡಿರುವ ಎಚ್.ಕೆ. ಪಾಟೀಲ್ ಆ ಸಂದರ್ಭದಲ್ಲಿ ಹೇಳಿದ್ದಾರೆ, ಹೇಳಬೇಕು ಅಂತೇನು ಹೇಳಿಲ್ಲ, RSS ಬಿಜೆಪಿಯವರಿಗೆ ಅದರ ಅರ್ಥ ಹೀಗಿದೆ ಅಂತ ಹೇಳಿದ್ದಾರೆ ಅಷ್ಟೇ. ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದಕ್ಕೆ ಮಾತ್ರ ಮಹತ್ವ ಕೊಡಬೇಕು, ಅದು ಬಿಟ್ಟು ಅದರ ಬಗ್ಗೆ ವ್ಯಾಖ್ಯಾನ ಮಾಡೋದು ಸರಿಯಲ್ಲ, ರಾಜಕೀಯ ಬಣ್ಣ ಕೊಟ್ಟು ಮಾತನಾಡುವುದು ಸರಿಯಲ್ಲ ಎಂದಿದ್ದಾರೆ. ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅವರೇನು ಅದನ್ನು ಹೇಳಬೇಕು ಅಂತೇಳಿ ಅದು ಒಂದು ರೀತಿ RSSದವ್ರಿಗೆ BJPಯವ್ರಿಗೆ ಅದರ ಅರ್ಥ ಹೀಗಿದೆ, ನೀವು ಮಾಡುವ ಕೃತಿ ಹೀಗಿದೆ ಅಂತೇಳಿ ಹೇಳಿದಾಗೆ ಹೊರತು ಅದನ್ನು ಹೆಚ್ಚು ಓದುವುದೇನಿದೆ ಸರಿಯಾದದ್ದಲ್ಲ. RSS ನಮ್ಮ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಲಿಲ್ಲ. ಸುಮಾರು 52 ವರ್ಷಗಳ ಕಾಲ ನಾಗ್ಪುರಲ್ಲಿ ಅವರ RSS ಕಚೇರಿ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಅವರು ಹಾರಿಸಲಿಲ್ಲ. ಎಷ್ಟು 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಹಾರಿಸಲಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಏನೂ ಇಲ್ಲ. ಡಿ.ಕೆ. ಶಿವಕುಮಾರ್ಗೆ ಜ್ಞಾನೋದಯ ಆಗಿದೆ, ಅದಕ್ಕೆ RSS ಗೀತೆ ಹಾಡಿದ್ದಾರೆ ಎಂದ ಬಿವೈವಿ. ಸದನದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ RSS ಗೀತೆ ಹಾಡಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿ ಅವರು RSS ಗೀತೆ ಹಾಡಿದ್ದಾರೆ ಅಂದ್ರೆ ಅವರಿಗೆ ಜ್ಞಾನೋದಯ ಆಗಿದೆ ಅಂತ ಅರ್ಥ. ಕೆಲವು ಕಾಂಗ್ರೆಸ್ ನಾಯಕರು RSS ಮೇಲೆ ವಿಷ ಕಕ್ತಿದ್ದಾರೆ. RSS ವಿಷಕಂಠ ಸಂಸ್ಥೆ, ವಿಷ ನುಂಗಿಕೊಂಡೇ ಸಮಾಜ ಸೇವೆ ಮುಂದುವರಿಸುತ್ತೆ ಅಂತ ಕೌಂಟರ್ ಕೊಟ್ರು. ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಜ್ಞಾನೋದಯ ಆಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಇನ್ನ ಬೇರೆ ಬೇರೆ ಕಾಂಗ್ರೆಸ್ ಮುಖಂಡರುಗಳು ಅರ್ಥಹೀನವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ.
ಅಥವಾ ವಿಷವನ್ನ ಕಕ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕದ ಬಗ್ಗೆ. ಯಾರೇನೇ ಇವತ್ತು ವಿಷವನ್ನ ಕಕ್ಕಿದ್ರೂ ಸಹ ಇದೆಲ್ಲವನ್ನು ಕೂಡ ಅರಗಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರೀತಿ ವಿಷಕಂಠನಂತೆ ಸೇವಾ ಕಾರ್ಯವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವೆಲ್ಲವನ್ನು ಕೂಡ ಅರಿಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದೆ. ಒಟ್ನಲ್ಲಿ ಬಿಜೆಪಿ ಆರ್ಎಸ್ಎಸ್ ಗೀತೆ ಹಾಡಿರುವುದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ. ಮುಂದೆ ಇದು ಯಾವ ತಿರುವು ಪಡ್ಕೊಳ್ಳುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.